JDS ಅಲ್ಲಿ ಕುಮಾರಣ್ಣ ಅವ್ರು ಇಲ್ಲ, ರಾಜಕೀಯಕ್ಕೆ ಹೋಗ್ಬಿಟ್ಟಿದ್ದಾರೆ, ಮಾತಾಡೋರ್ ಸಂಖ್ಯೆ ಕೊರತೆ. ಅದ್ರ ಮಧ್ಯೆ ಮಾತಾಡೋರು ನೀವು ಕಂದಕೂರಿ ಇಬ್ರೆ ಜಾಸ್ತಿ ಮಾತಾಡೋದು. ಇಲ್ಲ ಸರ್, ಹಂಗ ಅನ್ಕೋಬೇಡ್ರಿ. ಕುಮಾರಣ್ಣವ್ರು ಇದ್ರ ಎಲ್ಲರೂ ಸ್ತಬ್ಧ ಆಗ್ತಾರ, ಇಲ್ಲ ಅಂತಲ್ಲ. ಇಡೀ ಎಲ್ಲಾ ಪಕ್ಷದವರು ಕೂಡ ಅವರಲ್ಲಿ ದಾಖಲೆಗಳು ಹಿಡ್ಕೊಂಡು ಕುಮಾರಣ್ಣವರು ಮಾತಾಡ್ತಾರೆ. ಯಾವುದೇ ಸುಳ್ಳು ಆರೋಪಗಳನ್ನು ಮಾಡೋದಾಗ್ಲಿ ಸುಮ್ನೆ ಮಾತಾಡೋದಾಗ್ಲಿ ಮಾಡೋದಿಲ್ಲ. ಆದ್ರೆ ನಮ್ಮಲ್ಲಿ ಕೂಡ ಈಗ ಎಲ್ಲರೂ ಕೃಷ್ಣಪ್ಪಣ್ಣವ್ರ ಇದಾರ, ಸುರೇಶ್ ಬಾಬು ಅವ್ರ ಇದಾರ, ಮೇಡಮ್ ಶಾರದಾ ಪೂರ್ಣ್ಯಾಕ್ ಅವ್ರು ನಮ್ಮ ಶಾಸಕ ಪಕ್ಷದ ಉಪನಾಯಕ ಇದ್ದಾರ. ಬಹಳಷ್ಟು ಜನ ಯುವಕರು, ಶರಣಗೊಂಡ್ ಕಂದಕೂರ್ ಅವರು, ಮಂಜುನಾಥ ಅವರು, ಮತ್ತೆ ಬಾಲಣ್ಣ ಅವರು, ಯಾರಿಲ್ಲ ಹೇಳ್ರಿ, ಎಲ್ಲರೂ ಅದಾರ, ಮಾತಾಡ್ತಾರ. ಆತರ ಏನಿಲ್ಲ. ಆದ್ರೂ ನೀವು ವಿಚಾರಗಳನ್ನ ತುಂಬಾ ಸ್ಪಷ್ಟವಾಗಿ ಮಂಡಿಸ್ತೀರಾ ಸ್ಪೀಕರ್ ಮುಂದೆ. ಇಲ್ಲ, ನನ್ನ ತಾಲೂಕಿನ ವಿಷಯ, ನನ್ನ ತಾಲೂಕಿಗೆ ಸಂಬಂಧಪಟ್ಟಂಗ ನನ್ನ ಒಂದು ಸಮಸ್ಯೆಗಳ ತಕ್ಕಂಗ ನಾನು ಸೆಷನ್ ನಲ್ಲಿ ನಾನು ಮಂಡಿಸ್ತೀನಿ. ರಾಜ್ಯದ ವಿಷಯಗಳನ್ನ ನಮ್ಮ ನಾಯಕರಿಗೆ ಏನ್ ಹೇಳಿದ್ನಲ್ಲ, ಅವರೆಲ್ಲರೂ ಬಹಳಷ್ಟು ವಿಚಾರಗಳನ್ನ ಮಂಡಿಸಿ ಸರ್ಕಾರ ನಿಕ್ಕಟ್ಟಿಗೆ ಸಿಕ್ಸಂತ ಒಂದು ಪ್ರಯತ್ನ ಮಾಡ್ತಾರೆ. ಅವ್ರು ಮಂಡತನ ಮಾಡ್ತಾರೆ, ಏನ್ ಮಾಡಕ್ ಆಗಲ್ಲ. ನಮ್ಮವ್ರು ಆತರ ಕುಮಾರಣ್ಣ ಇಲ್ಲ ಅನ್ನಂತ ಕೊರಗೇನು ನಮಗೇನು ಅತಿ ಹೆಚ್ಚು ಕಾಡ್ತಾ ಇಲ್ಲ. ಆದ್ರೂ ಕೂಡ ಅವ್ರು ಇದ್ರೇನೆ ನಮಗ್ ಚೆನ್ನಾಗಿತ್ತು. ಆದ್ರೂ ಅವ್ರು ಕೇಂದ್ರದಲ್ಲಿ ಅವ್ರು ಕೂಡ ಉನ್ನತ ಸ್ಥಾನದಲ್ಲಿದ್ದು, ಅವರು ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಅವ್ರು ಗುರುತಿಸ್ಕೊಂಡು ಇಡೀ ನಮ್ಮ ರಾಜ್ಯಕ್ಕೆ ಏನೇನು ಅನುದಾನಗಳು ತರಬೇಕನ್ನಂಥದ್ದು ಅವರು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದು ಇಡೀ ರಾಷ್ಟ್ರದ ಗಮನ ಸೆಳೆದಾರ. ಹಂಗಾಗಿ ಅವ್ರ ಮಾರ್ಗದರ್ಶನದ ಮೇರೆಗೆ ಕೂಡ ನಾವು ಸೆಷನ್ನಲ್ಲಿ ನಾವು ಕೂಡ ಫೈಟ್ ಮಾಡೋಕ್ಕೆಲ್ಲ ರೆಡಿ ಇದ್ದೀವಿ. ಈ ಸಲ ನಾವೇನೇ ಇರಲಿ ರಾಜ್ಯದ ಎಲ್ಲ ಸಮಸ್ಯೆಗಳನ್ನು ತಗೊಂಡು ನಾವು ಈ ಸೆಷನ್ನಲ್ಲಿ ಮಾತಾಡ್ತೀವಿ.